ಎಲ್ರಿಗೂ ನಮಸ್ಕಾರ. ಮನೇಲಿ ಸ್ವಲ್ಪ ಕೆಂಪೆಗೊದ್ಲು ಮೀನು ತೊಗೊಬಂದ್ರು, ಒಂದು ಅರ್ಧ ಕೆಜಿ ಆಗೋಷ್ಟು. ಅದನ್ನು ತವಾ ಫ್ರೈ ಮಾಡೋಣ ಅಂತ ಮಸಾಲೆ ರೆಡಿ ಮಾಡ್ಕೊತಿದ್ದೀನಿ. ಇದಕ್ಕೆ ಕಾರ್ನ್ಫ್ಲವರ್, ಉಪ್ಪು, ಖಾರದ ಪುಡಿ, ಅರಿಶಿನ ಪುಡಿ ಹಾಗೆ ಸಾಂಬಾರು ಪುಡಿ ತೊಗೊಂಡಿದ್ದೀನಿ. ಇದಕ್ಕೆ ಮೇನ್ ಹುಣಸೆ ಹುಳಿ, ಆ ಹುಳಿನ ಸ್ವಲ್ಪ ಹಿಂಗೆ ಮಾಡಿಕೊಂಡು ನಾನು ಅದನ್ನು ಮಸಾಲೆನ ಕಲಸಿಟ್ಕೊಳ್ತಾ ಇದ್ದೀನಿ. ಮಸಾಲೆನ ತುಂಬ ಗಟ್ಟಿಯಾಗಿ ಕಲಿಸ್ಕೊಂಡಿದ್ದೀನಿ. ಮೀನು ಸ್ವಲ್ಪ ತೆಳು ಇರೋದ್ರಿಂದ ಮಸಾಲೆ ಹಿಡಿಯಲ್ಲ ಅಂದ್ಬಿಟ್ಟು ನಾನು ತೆಳು ಮಾಡ್ಕೊಂಡಿಲ್ಲ. ಹಾಗೆ ಮಸಾಲೆನ ಸ್ವಲ್ಪ ಗಟ್ಟಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಮೀನು ತುಂಬ ತೆಳುವಿದೆ, ಹಾಗಾಗಿ ನಾನು ಈ ಮೀನಿಗೆ ಮಸಾಲೆ ಹಿಡಿಯುತ್ತೋ ಇರಲ್ವೋ ಅಂದ್ಬಿಟ್ಟು ನಾನು ಮಧ್ಯೆ ಒಂದೊಂದು ಪೀಸ್ ಹೊಡ್ಕೊಂಡಿದ್ದೀನಿ. ಮಧ್ಯೆ ಪೀಸ್ ಹಾಕಿ ಅಂದರೆ ಮಸಾಲೆ ಹಿಡಿಲಿಲ್ಲ ಅಂದರೆ ಪ್ರಾಬ್ಲಮ್ ಅಂದ್ಬಿಟ್ಟು ಮಧ್ಯೆ ಪೀಸ್ ಹಾಕ್ಕೊಂಡಿದ್ದೀನಿ. ನೋಡಿ ಯಾವ ಥರ ಪೀಸ್ ಅಂದರೆ ಈ ರೀತಿ ಕಟ್ ಹೊಡ್ಕೊಂಡಿದ್ದೀನಿ. ಮೀನೇ ತುಂಬ ತೆಳುವಿತ್ತು, ಹಾಗಾಗಿ ಈ ಥರ ಕಟ್ ಹೊಡ್ಕೊಂಡು ಮಸಾಲೆನ ಹಾಕಿ ಮ್ಯಾರಿನೇಟ್ ಮಾಡಿಟ್ಟಿದ್ದೀನಿ. ಮ್ಯಾರಿನೇಟ್ ಮಾಡಿ ಅಷ್ಟೇ ಒಂದು 1/2 ಅವರ್ ಇಟ್ಟಿದ್ದೆ ನಾನು. 1/2 ಅವರ್ ಆದಮೇಲೆ ನಾನು ಅದನ್ನು ಫ್ರೈ ಮಾಡ್ಕೊಂಡಿದ್ದು. ಫ್ರೈಗೆ ನಾನು ಹಂಚಿಟ್ಟು ಎಣ್ಣೆ ಕಾಯಕ್ಕಿಟ್ಟಿದ್ದೆ. ಎಣ್ಣೆ ಚೆನ್ನಾಗಿ ಕಾದಿರೋ ಎಣ್ಣೆಗೆ ನಾನು ಒಂದೊಂದೇ ಪೀಸ್ ಮೀನು ಹಾಕ್ಕೊಳ್ತಾ ಇದ್ದೀನಿ. ಮೀನಿಗಷ್ಟೇ ನಾನು ಯಾವುದೇ ರೀತಿ ಪ್ಯಾಕೆಟ್ ಮಸಾಲೆನ ಯೂಸ್ ಮಾಡಿಲ್ಲ. ಮನೆಗೆ ಏನಿತ್ತು ಅದನ್ನು ಮಾತ್ರ ಐಟಮ್ಸ್ಗಳು ಹಾಕಿ ನಾನು ಮಸಾಲೆ ಮಾಡ್ಕೊಂಡಿದ್ದೀನಿ. ಈ ಮೀನಿಗೆ ನಮ್ಮ ಸೈಡು ಕೆಂಪೆಗೊದ್ಲು ಅಂತ ಹೇಳ್ತಾರೆ. ನಿಮ್ಮ ಕಡೆ ಏನು ಹೇಳ್ತಾರೆ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾಕೆಂದರೆ ನಮ್ಮ ಹೊಳೆ ಮೀನಾಗಿರೋದ್ರಿಂದ ಇದಕ್ಕೆ ನಮ್ಮ ಸೈಡ್ ಒಂಥರ ಹೇಳ್ತಾರೆ, ಬೇರೆ ಕಡೆ ಒಂಥರ ಹೇಳ್ತಾರೆ. ಹಾಗಾಗಿ ನನಗೆ ಮೀನಿಗೆ ಏನಕ್ಕೆ ಹೇಳ್ತಾರೆ ಅಂತ ಕೇಳ್ಕೊಳ್ಳೋ ಕ್ಯೂರಿಯಾಸಿಟಿಗಷ್ಟೇ ಹೇಳ್ತಾ ಇದ್ದೀನಿ. ಸೊ ಈ ಮೀನನ್ನೆಲ್ಲ ನಾನೆಲ್ಲನೂ ಹಂಚಿನ ಮೇಲೆ ಹಾಕ್ಕೊಳ್ತಾ ಇದ್ದೀನಿ. ಹಂಚಿನ ಮೇಲೆ ಸ್ವಲ್ಪ ಇದನ್ನು ಜಾಸ್ತಿ ಹೊತ್ತೇನು ಬೇಯಿಸೋದಿಲ್ಲ, ಏಕೆಂದರೆ ಬೇರೆ ಮೀನು ಥರ ಇದನ್ನು ಸ್ವಲ್ಪ ದಪ್ಪ ಏನಿರಲ್ವಲ್ಲ, ಹಾಗಾಗಿ ತೆಳುವಿರೋದ್ರಿಂದ ನಾನು ಬೇಗನೆ ಬೇಯಿಸ್ಕೊಳ್ತಾ ಇದ್ದೀನಿ. ಒಂದು ಸೈಡ್ ಆದಮೇಲೆ ಇನ್ನೊಂದು ಸೈಡನ್ನ ಅದನ್ನು ಮೆಚ್ಚಿ ಹಾಕ್ಕೊಳ್ತಾ ಇದ್ದೀನಿ. ನಾನು ಜಾಸ್ತಿ ಹೊತ್ತೇನು ಬೇಯಿಸೋದಿರಲ್ಲ. ಇದು ಜಾಸ್ತಿ ಬೇಯಿಸ್ಬಿಟ್ರೆ ಸ್ವಲ್ಪ ಕಪ್ಪಾಗಿಬಿಡುತ್ತೆ. ಹಾಗಾಗಿ ನನ್ನ ವೀಡಿಯೋಸ್ಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯವಿಟ್ಟು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾವ ಥರದ್ದು ವೀಡಿಯೋಸ್ಗಳು ಆ ಥರ ಬೇಕಾಗಿದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ದಯವಿಟ್ಟು ಪ್ಲೀಸ್.